ನೋಡಿ ಇಲ್ಲಿ ಬೋಟ್ಗಳು ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಅಂದ್ರೆ ಒಂದು ಘಟಕ ಇಲ್ಲಿ ರೆಡಿ ಮಾಡೋದು ಸೊ ಇಲ್ಲಿಂದನೇ ಒಳಗಡೆಗೆ ರೆಡಿ ಆಗ್ತದೆ ಹೊಸ ಬೋಟ್. ಇಲ್ಲಿ ಹೊಸ ಬೋಟ್ ರೆಡಿ ಮಾಡ್ತಾರಾ? ಇದು ಬೋಟ್ ರೆಡಿ ಮಾಡೋದು. ಬೋಟ್ ರೆಡಿ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗ್ಬೋದು? ಅದು ಒಂದ್ ಬೋಟ್ ರೆಡಿ ಮಾಡ್ಲಿಕ್ಕೆ ಒಂದು 3-4 ಮಂತ್ ಬೇಕು. 4 ಮಂತ್ಸ್. 1 ಕೋಟಿ ಮೇಲೆ. ಫಿಶಿಂಗ್ ಬೋಟ್ ಇದಲ್ಲ, ಫಿಶಿಂಗ್ ಬೋಟ್. ಈ ಬಿಡದಿ ದಾಟಿ ನಾವು ಹೋಗ್ಬೇಕು. ನೋಡಿ ಇಲ್ಲಿಂದ ಸ್ಟಾರ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದ್ರೆ ನ್ಯಾಚುರಲ್ ಆಗಿ ಇಲ್ಲಿ ಮನುಷ್ಯನೇ ಇವರೇ ಮಾಡಿರ್ತಕ್ಕಂಥ ಫಾರೆಸ್ಟ್ ಎಷ್ಟು ಅದ್ಭುತ ಕಾಣುತ್ತದೆ. ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡೋದು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಅಲ್ಲೇ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದ್ರೆ ಮನುಷ್ಯರೇ ರೆಡಿ ಮಾಡಿರ್ತಾರೆ ಫಾರೆಸ್ಟ್. ಯಾವ ಫಾರಿನ್ ತಗೊಳ್ತಾರೆ ನೀವು ಫಾರಿನ್ ಹೋದ್ರು ಇದೇ ರೀತಿಯಲ್ಲಿ ನೀರು ಇಂಡಿಯಾದಲ್ಲೇ ಬೇಕಂದ್ರೆ ಮ್ಯಾಂಗ್ರೋವ್ ಫಾರೆಸ್ಟ್. ಚಿಕ್ಕ ಪಾಪು ನುಡಿಯಲ್ಲಿ ಚಿಕ್ಕ ಪಾಪು ಬೋಟಲ್ಲಿ ಆಡಿಸಿದ್ದಾರೆ. ಯಾಕೋ ನಮ್ಮರೆಲ್ಲ ಸೈಲೆಂಟ್ ಆಗಿದ್ದಾರೆ. ಯಾಕೆ ಭಯನಾ? ಇಲ್ಲೆಲ್ಲ ಮೋಸ್ಟ್ಲಿ ಪ್ರಾಣಿಗಳಿರ್ಬೋದು ನೋಡು. ಪ್ರಾಣಿಗಳಿದಾವ? ಪ್ರಾಣಿಗಳು ಮ್ಯಾಂಗ್ರೋವ್ ಅಂದ್ರೆ ಇದೆ ಕಾಂಡ್ಲವನ. ಹೌದಾ? ಮ್ಯಾಂಗ್ರೋವ್ಸ್ ಅಲ್ಲ ಪ್ರಾಣಿಗಳು, ಅನಿಮಲ್ಸ್. ಇದು ಸೀಲ್ ಇದೆ. ಅಂತ ಸೀಲ್ ಅಂದ್ರೆ ಅದು ಯಾವ ತರ? ಸೀಲ್ ಪ್ರಾಣಿ ಅಂದ್ರೆ ಅದು ನೀರ್ನಾಯಿ. ನೋಡಿ ಮುಂಗಡೆ ನೋಡಿ ಹೇಗಿದೆ. ಅಲ್ಲ ಇದು ಮನುಷ್ಯರು ಬೆಳೆಸಿರೋದು ನ್ಯಾಚುರಲ್ ಆಗಿ ಅಂದ್ರೆ ಇವರು ಮನುಷ್ಯರು ಮಾಡಿರ್ತಕ್ಕಂಥದ್ದು. ಎಷ್ಟು ವರ್ಷ ಸುಮಾರು ಇದೆ ಇದು? 35 35 ವರ್ಷ ಆಗಿದೆ ಮಾಡಿ. ವಾವ್, ಎಷ್ಟು ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಿದ್ರು ಮಾಡ್ತಾನೆ ಅನ್ನೋದಕ್ಕೆ ಉದಾಹರಣೆ ನೋಡಿ. ಮನುಷ್ಯನೇ ರೆಡಿ ಮಾಡಿರ್ತಕ್ಕಂಥ ಫಾರೆಸ್ಟ್ ನೀರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಮನುಷ್ಯನೇ ರೆಡಿ ಮಾಡಿರ್ತಕ್ಕಂಥ ಇದು ನ್ಯಾಚುರಲ್ ಫ್ರೀ. ಯಾವ ಫಾರಿನ್ ಏನ್ ಕಮ್ಮಿ ಇಲ್ಲ ಹಂಗಿದೆ. ಇದು ಟೂರಿಸಂ ಈ ರೀತಿ ಇದ್ದಾಗ ಟೂರಿಸಂ ಜನಗಳು ನೋಡ್ಲಿಕ್ಕೆ ಒಳಗಡೆ ಎಲ್ಲ ಟ್ರೀ ಮರಗಳು ತರ ಒಳಗಡೆ ಎಲ್ಲ ನೋಡಿ ಚೆನ್ನಾಗಿ ಕಾಣ್ತದೆ. ಹಾಯ್ ಮಾಡು. ಇಷ್ಟೇ ಲಾಸ್ಟಾ? ಇಲ್ಲ, ಇನ್ನೊಂದು ಪ್ಲೇಸ್ ಇದೆ ಒಳಗಡೆ. ಇನ್ನೊಂದು ಪ್ಲೇಸ್ ಇದೆ ಅಂತ ನೋಡೋಣ. ಬೋಟಲ್ಲಿ ಇದ್ದೇ ಬರ್ತಾ ಇದೆಯಾ? ಯಾರಿಗೆ? ಬೋಟಲ್ಲೂ ಕೂಡ ಯಾರಿಗೆ ಕೊಡಿಲ್ಲ ನಿಮಿಷ ಕೊಡ್ಲಿ. ಕಾರಲ್ಲಿ ವಾಮಿಟ್ ಮಾಡೋದು ಕೇಳಿದೀನಿ, ಬೋಟಲ್ಲಿ ಯಾರಾದ್ರೂ ವಾಮಿಟ್ ಮಾಡೋದು ನೋಡಿದ್ರೆ ಅಲ್ಲಿ ಬಗ್ಗಿದಾಳಲ್ಲ. ಎಷ್ಟು ಆಶ್ಚರ್ಯ ಆಗುತ್ತಲ್ವಾ? ಇನ್ನು ಕಾರಲ್ಲಿ ಬೋಟಲ್ಲಿ ಇನ್ನ ಫ್ಲೈಟ್ ಅಲ್ಲಿ ಹೆಂಗ್ ಮಾಡ್ಬೇಕು? ಕಿಟಿಗೆ ಓಪನ್ ಮಾಡಕ್ಕಾಗಲ್ಲ, ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ನೋಡು ಫ್ಲೈಟ್ ಅಲ್ಲಿ ಒಂದ್ಸರಿ ನೋಡಿಲಿ ಬಗ್ಗಿ ಬೋಟಲ್ ವಾಮಿಟಿಂಗ್ ಮಾಡ್ತೀವಿ. ಅಪ್ಪ
ನಾವು ಬಂದಿದ್ದು ಈ ಕಡೆಯಿಂದ ಅಲ್ಲ, ಈ ಕಡೆಯಿಂದಲ್ಲ ಬಂದಿದ್ದು. ಇಲ್ಲ ಇಲ್ಲಿ ಹೋಗಲ್ಲ, ಇಲ್ಲಿ ಹೋಗೋದು. ಇನ್ನೊಂದು ಪ್ಲೇಸ್ ಇದೆ ಆಯ್ತಾ, ಅಲ್ಲಿ ಹೋಗ್ತೀವಿ ಇವಾಗ. ಈ ಬೋಟ್ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ, ಸೂಪರ್ ಆಗಿದೆ. ಒಳಗಡೆ ಹೋಗ್ತೀವಿ, ಆ ಕಡೆ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಿದಾರೆ ಅವರು. ಅಲ್ಲಿ ಹೋಗೋಣ ನಾವು ಈ ಕಡೆ ಹೋಗಿ ಆ ಕಡೆ ಹೋಗೋಣ. ನೋಡ್ರಿ ಇವಾಗೆಲ್ಲ ವಿಡಿಯೋ ಮಾಡ್ಕೊಳ್ಳಿ, ವಿಡಿಯೋ ವಿಡಿಯೋ ತುಂಬಾ ಚೆನ್ನಾಗ್ ಬರುತ್ತೆ, ಮಾಡ್ಕೋಬಹುದು, ಮಾಡ್ಕೊಳ್ಳೋರಿಲ್ಲ. ಬೇಕಾದ್ರೆ ನಮ್ಮ ಹತ್ರ ಇರುತ್ತೆ, ಕೇಳಿ ಪಡ್ಕೊಳ್ಳಿ. ಅವರಿಗೆ ಸ್ವಲ್ಪ ಉಪ್ಪು ನೀರು ಕುಡಿಸ್ಬೇಕಿತ್ತು, ಚೆನ್ನಾಗಿರುತ್ತೆ. ಯಾರಿಗೆ? ಉಪ್ಪು ನೀರು ಯಾರಿಗೆ? ಉಪ್ಪು ನೀರು ಕುಡಿದ್ರೆ ಕರೆಕ್ಟ್ ಆಗುತ್ತೆ. ವಾಮಿಟ್ ಮಾಡ್ತಿದ್ರಲ್ಲ ಯಾರು? ಹೌದು, ಇವಳಿಗೆ ಉಪ್ಪು ನೀರು ಕುಡಿಸಿ ಒಂದ್ ಸ್ವಲ್ಪ ಹೇಳಿದ್ವಿ. ಕೊಡಿ ಉಪ್ಪು ನೀರು ಕುಡಿದ್ರೆ ಕರೆಕ್ಟ್ ಆಗುತ್ತೆ ಆಟೋಮೆಟಿಕ್. ಕೊಡಿ ಒಂದ್ ಸ್ವಲ್ಪ ಇದ್ರೆ. ಇಲ್ಲೇ ಒಂದ್ ಕೈಯಾಗಿ ಉಪ್ಪು ನೀರು ಕುಡಿರಿ. ನಿಮ್ಗೆ ಇವಾಗ್ಲೂ ಆಗ್ತಾ ಇದೆಯಾ ಹಾಗೆ? ಹಾ, ಎಷ್ಟು ಬ್ಯೂಟಿಫುಲ್. ವಾವ್ ವಾವ್. ಕಾಡಲ್ಲಿ ಮೇಡಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಿದಾರೆ ನೋಡಿ. ಎಷ್ಟು ಅದ್ಭುತ ಕಾಣ್ತದೆ ಸೀನ್ರಿ. ನೋಡಿ ಇವ್ ನೋಡಿ, ವಿಡಿಯೋ ನೋಡಿ ಹೆಂಗ್ ಮಾಡ್ತಿದಾರೆ. ಹುಷಾರ್, ಫೋನ್ 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 ಹುಷಾರ್. ಆ ಕಡೆ ಆಚೆ ಜಾಸ್ತಿ ಇಡಬೇಡ, ಈ ಕಡೆ ಬಾ ಅಮ್ಮ, ಈ ಕಡೆ. ನೀನ್ ಹಿಡ್ಕೊಳ್ಳೋದ್ ನೋಡಿ ನಮ್ ಭಯ ಆಗತ್ ಮೊದ್ಲು. ಜಾಸ್ತಿ ಹೊರಗಡೆ ತಗೋಬೇಡ ನೋಡ. ಅವಳು ಗೊತ್ತಾದ್ರೆ ಇಲ್ಲಿ ಡೈವರ್ಡರ್ ಯಾರು ಇಲ್ಲ. ಈಗ ಸೆಲೆಬ್ರಿಟಿಗಳು ಎದ್ರು ನೋಡಿ. ಅವಳು ನೋಡಿ ಎಷ್ಟು ಕಷ್ಟ ಪಡ್ತಾಳೆ. ಒಂಥರ ಎಷ್ಟು ಕಾಮಾಗಿ ಹೋಗ್ತಾ ಇದೆ ಬೋಟು. ಚಿಕ್ಕ ನೋಡಿ, ಈ ಕಡೆ ಬ್ಯಾಕ್ ಸೈಡ್ ಹೆಸರಿ ಕಾಲ್ ಸುಜು ಕಾರೋಯಿ. ಬ್ಯೂಟಿಫುಲ್. ನೀವು ಈ ಟ್ರೀನ ನೋಡ್ಬೋದು ನೋಡಿ, ನ್ಯಾಚುರಲ್ ಆಗಿ ಅವರೇ ಜನಗಳೇ ಮಾಡಿರ್ತಕ್ಕಂಥ ಫಾರೆಸ್ಟ್. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. 35 years ಓಲ್ಡ್ ಅಂದ್ರೆ 35 ವರ್ಷದಿಂದ 35 ವರ್ಷ ಆಗಿದೆ ಅಂತ ಇದು ಮಾಡಿ. ಸುಜು ಶಶಿಬಾಬಾಗ ಅಡಿಗೆನ ಚಂತೆ ಅಡ್ಗೆ ನಾಡ. ಬ್ಯೂಟಿಫುಲ್. ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ. ವಾವ್. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಮಾಡ್ತಾರೆ, ತುಂಬಾ ಅದ್ಭುತವಾಗಿ ಬರುತ್ತೆ. ಇಲ್ಲಿ ಇದು ಎಂಥದ್ದು ಕುಂದಾಪುರ, ಆಮೇಲೆ ಹೊನ್ನಾವರ, ಮುರುಡೇಶ್ವರ ಸೈಡ್ ಅದ್ಭುತವಾಗಿ ಪ್ರೀ ವೆಡ್ಡಿಂಗ್ ಶೂಟಿಂಗ್. ಈ ಕಡೆ ಎಲ್ಲ ನೋಡಿ, ಇದು ನ್ಯಾಚುರಲ್ ಆಗಿ ಮನುಷ್ಯ ಮಾಡಿರ್ತಕ್ಕಂಥ ಮರಗಳು ಬೆಳೆದಿರ್ತಕ್ಕಂಥ ಇದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತದೆ ನೋಡಿ. ವಾವ್. ಫೋಟೋ ತಕ್ಕೊಳ್ಳೋದ್ರೆ ತಕ್ಕೊಳ್ಳಿ ಬೇಗ ಬೇಗ ವಿಡಿಯೋ. ವಾವ್. ಇಲ್ಲೇ ಇರೋಣ. ಹೋಗೋಣ. ನಮಗೇನು ಇರ್ಬೇಕನ್ನಿಸ್ತದೆ. ಇದು ಇದೆಯಲ್ಲ, ಇದು ಏನ್ ಹೆಸರು? ಇದ್ರ ಹೆಸರು ಟ್ರೀ ಹೆಸರು ಏನಿದು? ಮ್ಯಾಂಗ್ರೋವ್ಸ್. ಮ್ಯಾಂಗ್ರೋವ್ಸ್. ಓಕೆ, ಮ್ಯಾಂಗ್ರೋವ್ಸ್ ಅಂದ್ರೆ ಮನುಷ್ಯನೇ ಮಾಡಿರ್ತಕ್ಕಂಥ ಕೆಲಸ ಇದು. ವಾವ್. ನೋಡ್ರಿ, ಇಲ್ಲೇ ಇರ್ತೀರೇನ್ರಿ? ಎಣ್ಣೆ ಗಿಣ್ಣೆ ಹಾಕಕ್ ಮಾತ್ರ ಒಳ್ಳೆ ಜಾಗ ಮಾತ್ರ. ಎಣ್ಣೆ ತಂದಿಲ್ಲ, ಅಲೌಟ್ ಮಾಡ್ತಾರಾ? ನೋಡ್ರಿ, ಇವಾಗ ಅದೊಂದು ಬೋಟ್ ಆ ಕಡೆಯಿಂದ ಬರುತ್ತೆ. ಅಂದ್ರೆ ನಮ್ಗೆ ಸ್ವಲ್ಪ ದೊಡ್ಡ ಬೋಟ್ ಅಲ್ಲ, ಓಕೆ, ಜಾಗ ಸಾಕಾಗಲ್ಲ. ನೋಡ್ರಿ ಬ್ಯೂಟಿಫುಲ್. ನನಗೆ ಲಾಸ್ಟ್ ಟೈಮ್ ಕರ್ಕೊಂಡ್ ಬಂದಾಗ ಇದ್ರಲ್ಲಿ ಒಳಗಡೆ ಎಲ್ಲ ಕರ್ಕೊಂಡ್ ಬಂದಿಲ್ಲ. ಇಲ್ಲ, ಆವಾಗ ಮೋಸ್ಟ್ಲಿ ಹೈ ಟೈಡ್ ಇಲ್ಲ ಅನ್ಸುತ್ತೆ. ಲೋ ಟೈಡ್ ಇರ್ಬೇಕು. ಇಲ್ಲಿ ಎಲ್ಲ ಟೈಮ್ ಬರಕ್ಕಾಗಲ್ಲ. ಒಂದು 24 hour ಅಲ್ಲಿ 3 hour ಅಷ್ಟೇ ಸಿಗುತ್ತೆ ಬರ್ಲಿಕ್ಕೆ. ಪಕ್ಷಿಗಳೆಲ್ಲ ಸಿಗುತ್ತೆ ಇಲ್ಲಿ. ಪಕ್ಷಿಗಳು ತುಂಬಾ ಇದಾವೆ ಇಲ್ಲಿ ನೋಡಿ. ನೆಸ್ಟ್ ಎಲ್ಲ ಇದೆ ನೋಡಿ. ನೋಡ್ರಿ, ಬ್ಯೂಟಿಫುಲ್ ಆಗಿದೆ. ಬಟ್ ಇದು ಏನಾದ್ರೂ ಅದು ವುಡ್ ಯೂಸ್ ಆಗುತ್ತಾ? ಇದು ವುಡ್ ಇವಾಗ ಬೋಟ್ ಇದು ಪ್ಲಾಟ್ಫಾರ್ಮ್ ಅದನ್ನ ಕಡಿಯಂಗಿಲ್ಲ. ಇದು ಫಾರೆಸ್ಟ್ ಆಫೀಸರ್ ಅಂಡರ್ ಅಲ್ಲಿ ಇದೆ. ಫುಲ್ ಎಲ್ಲ ಫಾರೆಸ್ಟ್ ಅಂಡ್ ಅವರೇನಾ? ಇದೆಲ್ಲ ಫಾರೆಸ್ಟ್ ಅಂಡ್ ಅವರು. ಅದು ನೋಡಿ, ಇಲ್ಲೊಂದು ಬೋಟ್ ಬಂತು, ಆ ಕಡೆಯಿಂದ ಬಂತಾರೆ. ಸಂದಲ್ಲಿ ಬರ್ತದೆ. ನಮ್ಮ ಹತ್ರನೂ ಇದೆ ಇದೇ ಬೋಟ್. ಅದ್ರಲ್ಲಿ ಎಲ್ಲಿ ಆದ್ರೂ ಹೋಗ್ಬೋದು. ಅದ್ರಲ್ಲಿ ಚಿಕ್ಕದು, ಇದು ನಮ್ದು ದೊಡ್ಡದು ಹಾಕಾಗಲ್ಲ ನೋಡಿ. ಕರೆಕ್ಟ್, ಇದು ಚಿಕ್ಕ ಬೋಟು ಸಂದಿಲೆಲ್ಲ ನುಗ್ತಾ ಇದೆ ನೋಡ್ರಿ.
ನಮ್ದು ದೊಡ್ಡದು ಬೋಟು, ಅದರಿಂದ ಸೊ ಇದು ಲಾಸ್ಟ್. ಚಿಕ್ಕ ಚಿಕ್ಕ ಬೋಟ್ ಅಲ್ಲಾದ್ರೆ ಒಳಗಡೆ ಎಲ್ಲ ಹೋಗ್ಬೋದಲ್ಲ. ಮತ್ತೆ ಕಾಯಾಕಿಂಗ್ ಅಲ್ಲಾದ್ರೆ ಮತ್ತು ಡೀಪ್ ಎಲ್ಲ ಹೋಗ್ಬೋದು. ಮತ್ತು ಡೀಪ್ ಎಲ್ಲ ಹೋಗ್ಬೋದು. Kayaking ನಾವೇ ಪೆಡಲ್ ಮಾಡ್ಕೊಂಡು ಹೋಗ್ಬೋದು. ಹಾ ಬ್ಯೂಟಿಫುಲ್. ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ಬೋಟ್ ಬಂತು. ಇದು ಒಳಗಡೆ ಹೋಗಲ್ಲ ನಿಮ್ ತರ? ಇಲ್ಲ ಇದು ಹೋಗುತ್ತೆ, ಬಟ್ ಅವ್ರು ಹೋಗಿಲ್ಲ ಅಷ್ಟೇ. ಅವ್ರು ಹೊಸ ಡ್ರೈವರ್, ಅವರಿಗೆ ಗೊತ್ತಿಲ್ಲ. ಓಕೆ ನೋಡ್ರಿ, ಇವ್ರು ಜಾಸ್ತಿ ಜನನೇ ಇಲ್ಲಲ್ಲ ಅದ್ರಲ್ಲಿ. ಅದ ಅವ್ರ ಮನೆಯವ್ರೆ, ಆ ಬೋಟ್ ಇದೆಯಲ್ಲ ಅವ್ರ ಮನೆಯವ್ರನ್ನ. ಮನೆಯವ್ರ. ಸೂಪರ್ ನೋಡ್ರಿ, ಇಲ್ಲೊಂದು ಬೋಟ್ ಬಂತು, ಬ್ಯೂಟಿಫುಲ್. ಇದು ಅಂಡಮಾನಲ್ಲಿ ಇದೇ ರೀತಿಯಾಗಿದೆಯಲ್ಲ ಅಲ್ಲೆಲ್ಲ. ಅದು ದೊಡ್ಡದಿದೆ, ದೊಡ್ಡದಿದೆ, ಬಟ್ ಅದೇ ಇದೇ ರೀತಿಯೇ ಕಾಣಿಸುತ್ತೆ. ಅಂಡಮಾನ್ ರೀತಿಯಲ್ಲೇ ಕಾಣಿಸುತ್ತೆ ಎಲ್ಲ ನೋಡಿದ್ರು. ಅಂಡಮಾನ್ಗೆ ಹೋಗಿ ಬಂದಿರೋರು ಹೇಳ್ತಾರಲ್ಲ, ಸೊ ಇದು ನೋಡಿದ್ರೆ ಒಂಥರ ವ್ಯೂ ಎಲ್ಲ ಅಂಡಮಾನ್ ತರನೇ ಕಾಣಿಸುತ್ತೆ. ಮತ್ತೆ ಮಾರ್ನಿಂಗ್ ಇಲ್ಲಿ ನಿಮ್ಗೆ ಸನ್ರೈಸ್ ಒಳಗಡೆ ಸ್ಪಾರ್ಕಲ್ ಆಗುತ್ತೆ ಈ ಗ್ಯಾಪ್ ಇಂದ. ಬ್ಯೂಟಿಫುಲ್ ಪ್ಲೇಸ್. ಮತ್ತೆ ಏನ್ ಮಾಡ್ತೀಯಾ, ಫಿಶ್ ಇರ್ಬೇಕಾಯ್ತು, ಲೈಟ್ ಆಗಿ 1-2 ಪೆಗ್ಸ್ ಡ್ರಿಂಕ್ಸ್ ಇರ್ಬೇಕಾಯ್ತು ಈ ಜಾಗದಲ್ಲಿ. ಕರೆಕ್ಟ್ ನಿಖಿಲ್? ಹೌದು ನೋಡಿ, ಸ್ವರ್ಗದಲ್ಲಿ ಮುರ್ಗಿ ಹೇಳತ್ರಲ್ಲ, ಎಂತ ಜಾಗ ಗೊತ್ತಾ ಸ್ಪಾಟ್ಸ್. ನೋಡಿದ್ರೆ ನನ್ಗಂತೂ ಶಾಕ್ ಆಗ್ತದೆ. ನೋಡಿಲಿ ಹೆಂಗಿದೆ ಅಷ್ಟೇ. ಇಲ್ಲಿ ಬಂದು ಕುತ್ಕೊಂಡ ಅಂದ್ರೆ 3 hours ಎಲ್ಲಿದೆ ಅಂತ ಯಾರಿಗೂ ಗೊತ್ತೇ ಆಗೋದಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ, ಮ್ಯಾನ್ಗ್ರೋವ್ ಫಾರೆಸ್ಟ್, ಕಾಂಡ್ಲಾವನ ಕನ್ನಡದಲ್ಲಿ. ಯಾವ್ದು? ಕಾಂಡ್ಲಾವನ ಅಂತೆ ಕನ್ನಡದಲ್ಲಿ. ನೋಡಿ, ಹಿಂದಿಯಲ್ಲಿ ಸುಂದರ್ಬನ್ ಅಂತಾರ. ಸುಂದರ್ಬನ್ ಓಕೆ, ಬ್ಯೂಟಿಫುಲ್ ನೋಡಿ. ಸೊ 35 years ಅಂತಂದ್ರೆ ಈ ಸ್ಟಾರ್ಟಿಂಗ್ ಚಿಕ್ಕದಾಗ ಹಾಕಿ, ಅದು ಅದ್ರದ್ದು ಸೀಡ್ ಇದೆಯಲ್ಲ, ಅದು ಡ್ರಮ್ ಸ್ಟಿಕ್ ತರ ಬರುತ್ತೆ, ಈ ನುಗ್ಗೆಕಾಯಿ. ಅದನ್ನ ಹಾಕಿರೋದು ಅಂದ್ರೆ ಅಡಿಗಡೆ ಕೆಸರಿ ಇರೋದು. ನೀರು ಮತ್ತೆ ಕೆಸರಿ ಇರೋ ಜಾಗದಲ್ಲಿ ಬೆಳೆಯೋದು. ಫುಲ್ ವಾಟರ್ ಇರೋ ಜಾಗದಲ್ಲಿ ಬರಲ್ಲ. ವಾಟರ್ ಉಪ್ಪಾಗಿರ್ಬೇಕು. ಸಾಲ್ಟ್ ವಾಟರ್. ಓಕೆ ಓಕೆ, ಬ್ಯೂಟಿಫುಲ್ ನೋಡಿ. ಇಲ್ಲಿ ಮೀನುಗಳೆಲ್ಲ ಉಂಟಾ? ಅಡಿಗ ಇಲ್ಲ, ಕೆಸರು ಅಲ್ವಾ? ಕೆಸರಲ್ಲಿ ಏಡಿ ಇರಲ್ವಾ? ಏಡಿ ಇರುತ್ತೆ. ಏಡಿ ಹಿಡಿತಾರೆ ಇಲ್ಲಿ. ಹಿಡಿತಾರ ಇಲ್ಲಿ ಲೋಕಲ್ ಅವರು ಅಥವಾ? ಹೌದು, ಇವರೆಲ್ಲ ಹಿಡಿತಾರೆ. ಇಲ್ಲಿದ್ದಾರಲ್ಲ ಇವರಿಬ್ರು ಏಡಿ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಅವ್ರು. ಹೌದಾ? ಒಂದು ಯೂಟ್ಯೂಬ್ ಚಾನಲ್ ಇದೆ. ಹಾಯ್. ಏನ್ ನಿಮ್ಮ ಹೆಸರು? ಏಡಿ ಹಿಡಿದ್ರಲ್ಲಿ ಎಕ್ಸ್ಪರ್ಟಾ? ನೋಡಿ, ಇವರೇ ಏನೇನ ಮಾತಾಡ್ಕೊಂತಾರೆ, ನಮಗೆ ಗೊತ್ತಾಗದೆ. ಇಲ್ಲ ಅವ್ರು ಹಿಡಿತಾರೆ. ಚಿಕ್ಕ ಏಡಿ ಸಿಗುತ್ತೆ, ದೊಡ್ಡ ಏಡಿ ಸಿಗುತ್ತಾ? ಹಾವೆಲ್ಲ ಸಿಗುತ್ತೆ ನಿಮ್ ಕೈ? ಹಾವು ನೀರೆಲ್ಲ ಇರುತ್ತಲ್ಲ ಅದು ಹಾವು ಅಲ್ಲ, ನಿಮಗೆ ಒಂದಿನ ಸಿಕ್ಕಿಲ್ಲ? ಆಮೆ ಸಿಕ್ಕಿದ್ಯಾ? ಆಮೆ ನೋಡಿ ಅವ್ರು ಹೇಗಿದ್ದಾರೆ. ಅವರು ಯೂಟ್ಯೂಬ್ ಮಾಡ್ತಾರೆ. ಯಾವ್ದು ಯೂಟ್ಯೂಬ್? ಮಿಸ್ಟರ್ ಕಾರ್ವಿ ಅಂತ. ಮಿಸ್ಟರ್ ಕಾರ್ವಿ ಯಾರು? ಈ ಕಡೆ ಎಲ್ಲೋ ಶರ್ಟ್. ಎಲ್ಲೋ ಶರ್ಟ್. ಸೂಪರ್. ಎಲ್ಲ ರೈಡಿಂಗ್ ಇದೆ. ಫಿಶರ್ಮ್ಯಾನ್ ಅವರು. ಫಿಶರ್ಮ್ಯಾನ್ ಸೂಪರ್. ಫಿಶರ್ಮ್ಯಾನ್ ಅವರು ಸಿಕ್ಕಾಬಟ್ಟೆ ವ್ಯೂಸ್ ಬರುತ್ತಲ್ರಿ. ಹೌದಾ? ಅದು ಓಡಿದೇವೆ, ಮಿಲಿಯನ್ ಎಲ್ಲ ಓಡಿದೇವೆ ವಿಡಿಯೋ. ಸೂಪರ್. ಮಿಸ್ಟರ್ ಕಾರ್ವಿ ಅಂತ ಸರ್ಚ್ ಮಾಡಿ. ನೀವ್ ಯಾವ್ದಾದ್ರು? ನಿಮ್ದು ಇಲ್ವಾ ಚಾನಲ್? ನಮ್ದು ಎವರ್ಗ್ರೀನ್ ಅಡ್ವೆಂಚರ್ಸ್. ಬೋಟಿಂಗ್ ಐಡಿ ನಮ್ದು. ಬೋಟಿಂಗ್ ಇದು ಯೂಟ್ಯೂಬ್ ಇಲ್ಲ, ಇನ್ಸ್ಟಾಗ್ರಾಮ್. ಮಿಸ್ಟರ್ MR.ಕಾರ್ವಿ. ಇನ್ನೊಂದು ಬೋಟ್ ಬಂದು ಇದ್ರ ಅಪಘಾತ ಕಾಣ ಇದ್ರಾಗೆ. ಬಟ್ ಇದೇನೇ ಫ್ರೂಟ್ ಟೀ ಏನಾರ ನೋಡಿ, ಅದಕ್ಕೆಲ್ಲ ಟೆಸ್ಟ್ ಆಗ್ತದೆ. ತುಂಬಾ ಹೈಟ್ ಇದೆ. ರಿವರ್ಸ್ ಹೊಡಿತಾರೆ. ಅಲ್ಲೊಂದು ಇನ್ನೊಂದು ಬೋಟ್ ಬರ್ತದೆ, ಸಿಕ್ಕಾಪಟ್ಟೆ ಬರ್ತದೆ ಒಳಗಡೆ. ಕೇರ್ಫುಲ್ ಸೈಡಲ್ಲಿ.
ಓಕೆ ಎಲ್ಲ ಓಕೆ ಬನ್ನಿ. ಇಲ್ಲೊಂದು ತಗೊಳ್ಳೋಣ. ಹೇಗಿದೆ? ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ ನೋಡಿದ್ರು. ಮಾಡಿದೆ ದರ್ಶನ? ಹಾಂ, ಬೇಜಾನ್ ಕಾಮಗಾರಿ ನಡೆಸೋಣ ಅವರು. ಸಖತ್ತಾಗಿದೆಲ್ಲ ದೇವಸ್ಥಾನ. ಇದೆ ಕಲ್ಯಾಣ. ನೀರು ಮಳೆ ಬಂದ ತುಂಬ್ಕೊಂತ ಇದು ಆಲ್ಮೋಸ್ಟ್ ಇರ್ಬೋದು. ಎಷ್ಟು ಚೆನ್ನಾಗಿ ಸ್ಟೆಪ್ ಮಾಡಿದ್ದಾರೆ. ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್. ಇದು ಊರ ಹೆಸರು ಉಚ್ಚಿಲೇನಾ? ಹಾಂ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ. ಸೊ ಬ್ಯೂಟಿಫುಲ್. ನಾಗಾಲಯ. ಏನು ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಇಂಥ ದೇವಸ್ಥಾನ ತಿಲ್ಲಿಗಣ್ಣ ಬಂದ್ಬಿಟ್ಟು ಸುಮ್ಮನೆ ಹೋಗಿದ್ದೆ ವಾಪಸ್. ಇವ್ರು ನೋಡಿಲ್ ಕತೆ. ಹಾಯ್. ಹಾಂ, ಓಕೆ.
ನಿಂತ್ಕೋ. ರೋಲ್ ಮಾಡ್ತಿದ್ದೀವಿ.